ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ನನಗೆ ಇಲ್ಲಿ ವೆನಿಲಾ ಫ್ಲೇವರ್ದು ಡಾಲ್ ಕೇಕ್ನ ಆರ್ಡರ್ ಬಂದಿತ್ತು. ಸೊ ಅದನ್ನು ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಅರೌಂಡ್ ಇದು ಬಂದು ಹಾಫ್ KGಗಿಂತ ಜಾಸ್ತಿನೇ ಆಗಿತ್ತು. ಡಾಲ್ ಕೇಕ್ ಅಂದರೆ ಸ್ವಲ್ಪ ವೆಯ್ಟ್ ಅಂದರೆ ಹೈಟ್ ಬರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿನೇ ಬಳಸಬೇಕಾಗತ್ತೆ. ಸೊ ಅದರಿಂದ ನಾನಿಲ್ಲಿ 250 ಗ್ರಾಮ್ನಷ್ಟು ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿ ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಒಂದೊಳ್ಳೆ ಬ್ಯಾಟರ್ನ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಫ್ಲೇವರೇ ಮಾಡಬೇಕು ಅಂತೇನಿಲ್ಲ, ನೀವೇನಾದರೂ ಮಾಡ್ತಾಯಿದ್ದೀರಿ ಅಂತ ಅಂದರೆ, ಟ್ರೈ ಮಾಡಬೇಕು ಅಂತ ಅಂದರೆ ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ ಆ ಒಂದು ಫ್ಲೇವರ್ನ ಬಳಸಿ, ಅಥವಾ ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಆ ಫ್ಲೇವರ್ನ ಬಳಸ್ಕೊಬೋದು. ಸೊ ಇವಾಗ ನನ್ನ ಹತ್ರ ಡಾಲ್ ಮೋಲ್ಡ್ ಇಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಬೌಲ್ನ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಎತ್ತಿಟ್ಕೊಂಡಿರ್ತೀನಿ ಡಾಲ್ ಕೇಕ್ ಏನಾದ್ರು ಬಂದರೆ ಇದು, ಅಥವಾ ಮನೆಯಲ್ಲಿ ಯಾವುದಾದ್ರೂ ಡೋನ್ ಶೇಪ್ ಇರುವಂಥ ಒಂದು ಪಾತ್ರೆಗಳಿದ್ರೆ ಅದರ ಮೂಲಕ ನಾನು ಈ ರೀತಿ ಡಾಲ್ ಕೇಕ್ಸ್ನ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊತೀನಿ. ಸೊ ಇವಾಗ ಬ್ಯಾಟರ್ ಅಷ್ಟನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ಅದನ್ನು ನೀಟಾಗಿ ಈ ರೀತಿ ಟ್ಯಾಪ್ನ ಮಾಡ್ಕೊಂಡಿದ್ದೀನಿ. ಇದರಿಂದ ಹೇರ್ ಪಾಕೆಟ್ ರಿಮೂವ್ ಆಗುತ್ತೆ, ಹಾಗೆ ಇವನ್ನಾಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಫಸ್ಟೇ ಪ್ರೀಟ್ ಇರುವಂಥ ಒಂದು ಪಾತ್ರೆಗೆ ನನ್ನ ಒಂದು ಕೇಕ್ ಟಿನ್ನ ಟ್ರಾನ್ಸ್ಫರ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 30 to 35 ಮಿನಿಟ್ಸ್ವರೆಗೆ ಇದನ್ನ ಬೇಕ್ ಮಾಡ್ಕೊತೀನಿ. ಸೊ ಬೇಕಾಗಿದೆ, ನೀವು ನೋಡ್ತಾ ಇರೋ ಹಾಗೆ ತಣ್ಣಗೆ ಕೂಡ ಆಗಿದೆ. ಆ್ಯಂಡ್ ನೋಡ್ತಾ ಇರಲ್ಲ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಲ್ವಾ. ಡೋನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ಸೈಡ್ಸ್ ಕೂಡ ತುಂಬ ಆರಾಮಾಗಿ ರಿಮೂವ್ ಆಯಿತು. ಸೊ ಇವಾಗ ಲೇಯರಿಂಗ್ನ ಮಾಡುವಂಥ ಟೈಮ್. ಸೊ ಲೇಯರಿಂಗ್ನ ಮಾಡೋದಕ್ಕೆ ನಾನು ಹೇಳೋ ಹಾಗೆ ನೀವು ಥ್ರೆಡ್ ಮೂಲಕ ಕೂಡ ಲೇಯರಿಂಗ್ನ ಮಾಡ್ಬೋದು. ಜಸ್ಟ್ ಮಾರ್ಕಿಂಗ್ನ ಮಾಡಿ ಆ ನಂತರ ನೀವು ಥ್ರೆಡ್ ಮೂಲಕ ಕಟ್ ಮಾಡ್ಕೊಳ್ಬೋದು ಆರಾಮಾಗಿ. ಸೊ ಅದು ಮೆಥಡ್ಗಳು ನನ್ನ ಹಳೆ ವೀಡಿಯೋಗಳಲ್ಲಿದೆ. ಇವಾಗ ರೀಸೆಂಟಾಗಿ ನಾನು ಅದರಲ್ಲಿ ಅಷ್ಟು ವರ್ಕ್ ಮಾಡ್ತಾಯಿಲ್ಲ, ಬಿಕಾಸ್ ನಂಗೆ ತುಂಬ ಎಮರ್ಜೆನ್ಸಿನಲ್ಲಿ ಕೇಕ್ ಆರ್ಡರ್ಸ್ಗಳಿರುತ್ತೆ. ಸೊ ಅದರಿಂದ ಬೇಗ ಆಗಲಿ ಅಂತ ಹೇಳಿ ನಾನು ನೈಫ್ ಸಹಾಯದಿಂದ, ಬಿಕಾಸ್ ನನಗೆ ಅಭ್ಯಾಸ ಆಗೋಗಿದೆ, ಸೊ ಅದರಿಂದ ನೈಫ್ನ ಬಳಸಿನೇ ನಾನು ಇವಾಗ ಲೇಯರಿಂಗ್ನ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋ ಹಾಗೆ 3-4 ಲೇಯರ್ಸ್ಗಳನ್ನ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡ್ತಾರೆ ಎಷ್ಟು ಇವನ್ನಾಗಿ ಕಟ್ ಆಗ್ತಾಯಿದೆ, ಜೊತೆಗೆ ಸ್ಪಾಂಜ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಇವಾಗ ನೋಡ್ತಾ ಇರಲಿ ಇದರಲ್ಲಿ ಸ್ವಲ್ಪ ನನಗೆ ಡೋನ್ ಇದೆ, ಅಂದರೆ ಅಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ಅಂದರೆ ನಮಗೆ ಒಂದು ಬ್ಯಾಲೆನ್ಸ್ ಸಿಗಲ್ಲ, ಅಂದರೆ ಡಾಲ್ದು ಏನಾಗುತ್ತೆ ಅದು ಬ್ಯಾಲೆನ್ಸ್ ತಪ್ಪುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಾಟಮ್ನಲ್ಲೂ ಕೂಡ ನಾನು ಅದನ್ನ ರಿಮೂವ್ ಮಾಡಿಕೊಂಡೆ ಡೋನ್ನ. ಸೊ ಅದಾದಮೇಲೆ ಕೇಕ್ ಬೋರ್ಡ್ನ ತೊಗೊಂಡೆ, ಅದಕ್ಕೆ ಸ್ವಲ್ಪ ಕ್ರೀಮ್ನ ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಬೇಸ್ ಏನಿದೆ ಅದು ಆ ಕಡೆ ಈ ಕಡೆ ಅಲುಗಾಡಲ್ಲ ಅನ್ನೋ ಒಂದು ರೀಸನ್ನಿಂದ. ಆ್ಯಂಡ್ ಅದಾದಮೇಲೆ ಫಸ್ಟ್ ಲೇಯರ್ನ ಈ ರೀತಿ ಇಟ್ಕೊಂಡಿದ್ದೀನಿ, ಅದಕ್ಕೆ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಶುಗರ್ ಸಿರಪ್ಗೆ ನಾನಿಲ್ಲಿ ಸ್ವಲ್ಪ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ. ಇದರಿಂದ ಸ್ವೀಟ್ನೆಸ್ ಜೊತೆಗೆ ಫ್ಲೇವರ್ ಕೂಡ ಬರಲಿ ಅನ್ನೋದಕ್ಕೋಸ್ಕರ. ಸೊ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಇದರಿಂದ ಸ್ಪಾಂಜ್ ಕೂಡ ಸಾಫ್ಟ್ ಆಗುತ್ತೆ, ಜೊತೆಗೆ ಸ್ವೀಟ್ ಟೇಸ್ಟ್ ಎರಡೂ ಸಿಗುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಅದಾದಮೇಲೆ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋ ವಿಧಾನ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಜಸ್ಟ್ ಟ್ಯಾಪ್ನ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಆ್ಯಂಡ್ ಅದಾದಮೇಲೆ ಪ್ಯಾಲೆಟ್ ನೈಫಿಂದ ಒಂದು ಸರಿ ರೊಟೇಟ್ನ ಮಾಡಿ ಇವನ್ನಾಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಸೈಡ್ನಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಅಂದರೆ ಇವನ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನಮಗೆ ಕ್ರಮ್ ಕೋಟ್ ಮಾಡಬೇಕಾದ್ರೆ ಜಾಸ್ತಿ ಟೈಮ್ ಹಿಡಿಯಲ್ಲ, ಬಿಕಾಸ್ ಅಲ್ಲೇ ಎಷ್ಟೋ ಏನಾಗುತ್ತೆ ಹೋಲ್ಗಳು ಗ್ಯಾಪ್ಸ್ಗಳೆಲ್ಲ ಅಲ್ಲಲ್ಲೇ ಕವರ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಾನು ಲೇಯರ್ ಬೈ ಲೇಯರ್ ನಾನಿಲ್ಲಿ ಕ್ರಮ್ ಕೋಟ್ ಟೈಪ್ ಮಾಡ್ಕೊತಾ ಹೋಗ್ತೀನಿ. ಆ್ಯಂಡ್ ಅದಾದಮೇಲೆ ಒಂದು ಹಂತಕ್ಕೆ ಬಂದಾಗ ಇನ್ನೊಂದು ಸಲ ಸ್ವಲ್ಪ ಕ್ರೀಮ್ನಿಂದ ಒಂದು ಫಿನಿಶಿಂಗ್ನ ಕೊಟ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಇದರಿಂದ ನಮ್ಮ ಒಂದು ಕೆಲಸ ಕೂಡ ಈಸಿ ಆಗುತ್ತೆ, ಜೊತೆಗೆ ನಾವು ಮಾಡ್ತಾ ಇರೋಂಥ ಒಂದು ಏನು ಶೇಪ್ ಕೊಡೋದೇ ಆಗಿರ್ಬೋದು ಅಥವಾ ಕ್ರಮ್ ಕೋಟೆ ಆಗಿರ್ಬೋದು ಅದೆಲ್ಲ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋ ಲೇಯರ್ನ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನೀಟಾಗಿ ಅದಕ್ಕೂ ಕೂಡ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಹಾಗೆ ಲೇಯರ್ ಇಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೇಯರ್ನ ಬಾಟಮ್ನಲ್ಲಿ ಯಾವುದನ್ನು ಬಳಸಬೇಕು, ಟಾಪ್ನಲ್ಲಿ ಯಾವುದನ್ನು ಬಳಸಬೇಕು ಅದು ಕೂಡ ಗೊತ್ತಿರಬೇಕು. ಇಲ್ಲಾಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕೆಳಭಾಗಕ್ಕೆ ನಾವು ತುಂಬ ತೆಳುವಾಗಿರುವಂಥ ಲೇಯರ್ಗಳನ್ನ ಇಟ್ಬಿಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಶುಗರ್ ಸಿರಪ್ ಹಾಕೋದ್ರಿಂದ ಫುಲ್ ಸಾತಿ ಆಗುತ್ತೆ. ನಮಗೆ ಕಟ್ ಮಾಡಿ ಲೇಯರ್ ಅಂದರೆ ಆ ಒಂದು ಕೇಕ್ ಪೀಸ್ನ ತೆಗೆದಾಗ ಅದು ಕೈಗೆ ಕರೆಕ್ಟಾಗಿ ಸಿಗಲ್ಲ, ಕುಸ್ತೋದಂಗೆ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂದರೆ ಬಾಟಮ್ ಮತ್ತು ಟಾಪ್ ಪೋರ್ಷನಲ್ಲಿ ಇರೋವಂಥ ಲೇಯರ್ಗಳು ಯಾವಾಗಲೂ ಮಂದವಾಗಿರಬೇಕು, ಸ್ಟಿಫ್ ಆಗಿರಬೇಕು. ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಇವಾಗ 3ನೇ ಲೇಯರ್ನ ಕೂಡ ಇಟ್ಕೊಂಡಿದ್ದೀನಿ. 3ನೇ ಲೇಯರ್ಗೂ ಕೂಡ ಶುಗರ್ ಸಿರಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನ ಆ್ಯಡ್ ಮಾಡಾದಮೇಲೆ ಆ್ಯಸ್ ಇಟ್ ಈಸ್ ನೀಟಾಗಿ ಕ್ರೀಮ್ನ
ಟಾಪ್ ಪೋರ್ಷನ್ಗೂ ಕೂಡ ಆ ಪೋರ್ಷನ್ಗೂ ಕೂಡ ನಾನಿಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ಜಸ್ಟ್ ಫಾರ್ ಇದೇನು ಅಂದರೆ ನೀವು ತಿಳ್ಕೊಬೇಕಾಗಿರೋದು ಡಾಲ್ ಕೇಕ್ಗೆ ನೀವು ಪಿರಮಿಡ್ ಶೇಪ್ನಲ್ಲಿ ಹೋಗ್ತಾ ಇರಬೇಕು ಕೇಕ್ ಒಂದು ಲೇಯರ್ಸ್ಗಳು. ಅದನ್ನು ಬೇಕಾದರೆ ರೌಂಡ್ ಕೇಕ್ನ ಮಾಡಿ ಕೂಡ ಅದನ್ನು ಶೇಪ್ ಕಟ್ ಮಾಡ್ಕೊಬೋದು, ಬಟ್ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದಷ್ಟು ಈ ರೀತಿ ಡೋನ್ ಶೇಪ್ ಇರೋವಂಥ ಯಾವ್ದಾದ್ರು ಒಂದು ಬೌಲ್ ಅಥವಾ ಪಾತ್ರೆ ಇದ್ದರೆ ಮನೆಯಲ್ಲಿ ಅದನ್ನು ಬಳಸ್ಕೊಳ್ಳಿ. ಅಥವಾ ನೀವು ಖರ್ಚು ಮಾಡ್ತೀರಾ, ನನ್ನ ಹತ್ರ ದುಡ್ಡಿದೆ ಅನ್ನೋದಾದರೆ ಆನ್ಲೈನಲ್ಲಿ ಡಾಲ್ ಕೇಕ್ ಮೋಲ್ಡ್ಗಳು ತುಂಬ ಸಿಗುತ್ತೆ, ಕಡಿಮೆಲೂ ಸಿಗುತ್ತೆ, ಜಾಸ್ತಿ ಅಮೌಂಟು ಕೊಟ್ಟು ತೊಗೊಬೋದು. ಸೊ ನೀವು ಬೇಕಾದರೆ ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇವಾಗ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ, ನೀವು ನೋಡ್ತಿರೋ ಹಾಗೆ. ಈಗ ಇನ್ನೊಂದು ಲೇಯರ್ನ ಇಟ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಯಾವಾಗಲೂ ಈ ರೀತಿ ಲಾಸ್ಟ್ ಆಗೋಯಿತು ಅನ್ನೋ ಟೈಮ್ನಲ್ಲಿ ನೀವು ಡೋನ್ ಶೇಪ್ ರಿಮೂವ್ ಮಾಡಿರ್ತೀರಲ್ಲ, ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿ ಕೂಡ ನೀವು ಬಳಸ್ಕೊಬೋದು ಆ್ಯಸ್ ಅ ಲೇಯರ್. ಸೊ ನಾನಿಲ್ಲಿ ಇಲ್ಲಿಗೆ ಲಾಸ್ಟ್ ಆಯಿತು. ಸೊ ಅದಾದಮೇಲೆ ನಾನು ಮತ್ತೆ ಇನ್ನೊಂದು ಲೇಯರ್ನ ಮೇಲ್ಗಡೆ ಪೋರ್ಷನ್ ಕಟ್ ಮಾಡಿರ್ತೀನಲ್ಲ, ಅದು ಡ್ರೈ ಇದೆ. ಸೊ ಜಾಸ್ತಿ ವೆಟ್ ಆದರೆ ಬಳಸ್ಕೊಳಕ್ಕಾಗಲ್ಲ, ಬಟ್ ಡ್ರೈ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಅದರಿಂದ ಅದನ್ನು ಕೂಡ ಬಳಸ್ಕೊಂಡೆ. ಅದರಿಂದ ಒಂದು ಒಳ್ಳೆ ಪ್ರಾಪರ್ ಗೌನ್ ಶೇಪ್ ನಮಗಿಲ್ಲಿ ಬಂತು, ನೀವು ನೋಡ್ತಾ ಇರೋ ಹಾಗೆ. ಸೊ ಇವಾಗ ಇದನ್ನು ನೀಟಾಗಿ ರೀತಿ ಸ್ಪ್ರೆಡ್ನ ಅಂದರೆ ನಾವೊಂದು ಶೇಪ್ ಏನಿದೆ ಆ ಒಂದು ಶೇಪ್ನ ಕೊಟ್ಕೊಳ್ಳೋಣ ಅಂಥೇಳಿ. ಸೊ ನೋಡ್ತಾ ಇರಲ್ಲ ಎಷ್ಟು ನೀಟಾಗಿ ಒಂದೊಳ್ಳೆ ಪ್ರಾಪರ್ ಡೋನ್ ಶೇಪ್ ಬಂದಿದೆ, ಒಂದು ಗೌನ್ ಶೇಪ್ ರೀತಿ. ಸೊ ಇವಾಗ ಎಕ್ಸ್ಟ್ರಾ ಕ್ರೀಮ್ನ ಕೆಳಗಡೆ ಇರೋದನ್ನು ರಿಮೂವ್ ಮಾಡಿಕೊಂಡೆ. ಆ್ಯಂಡ್ ಅದಾದಮೇಲೆ ಕೇಕ್ ಬೋರ್ಡ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರೌಂಡ್ ನಾನು ಇದನ್ನು ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರ್ ನಾನು ಇದನ್ನು ಸೆಟ್ ಆಗೋದಕ್ಕೆ ಇಟ್ಬಿಟ್ಟೆ. ಬಿಕಾಸ್ ಇದು ಚೆನ್ನಾಗಿ ಸೆಟ್ ಆಗಬೇಕು, ಅದಕ್ಕೋಸ್ಕರ. ನೋಡ್ತಾ ಇರಲ್ಲ ಸೆಟ್ ಆಗಿದೆ, ಹೊರಗಡೆ ತೆಗ್ದಿದ್ದೀನಿ ಇದನ್ನು. ಸೊ ಇದರ ಒಂದು ಫಿನಿಶಿಂಗ್ನ ಮಾಡ್ತಾ ಹೋಗೋಣ. ಸೊ ಫಿನಿಶಿಂಗ್ಗೆ ನಾನಿಲ್ಲಿ ನಾರ್ಮಲ್ ವೈಟ್ ಕ್ರೀಮ್ನ ತೊಗೊಂಡು ಪೂರ ಕೇಕ್ನಲ್ಲಿ ಕವರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದ್ರ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ, ನನಗೆ ನಿಜವಾಗ್ಲೂ ತುಂಬಾ ಇಷ್ಟ, ಲಿಟ್ರಲಿ ಫೇವ್ರೆಟ್ ಅಂದ್ಕೊಳ್ಳಿ. ಸೊ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ, ಆಲ್ರೆಡಿ ತಮ್ನೇಲಲ್ಲಿ ಕೂಡ ನೋಡಿರ್ತೀರ, ಬಟ್ ಇವಾಗಲೂ ಕೂಡ ನೋಡಿ ಆಯಿತಾ. ಪೂರ ವೀಡಿಯೋನ ನೋಡಿ, ವೀಡಿಯೋಗಳ ಮಧ್ಯದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಅದನ್ನು ಮಿಸ್ ಮಾಡ್ಕೊಬಾರ್ದು ಅಂದರೆ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ. ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು ಅಂತಿದ್ದರೆ ವೀಡಿಯೋನ ಸೇವ್ ಮಾಡ್ಕೊಳ್ಳಿ, ಸೇವ್ ಮಾಡಿ ಕೂಡ ನೀವು ನೋಡ್ಬೋದು. ಹಾಗೆ ಲೈಕ್ ಕೊಡೋದನ್ನು ದಯವಿಟ್ಟು ಮರಿಲೇಬೇಡಿ. ಆ್ಯಂಡ್ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ನಾನು ತುಂಬ ದಿನ ಆದಮೇಲೆ ತುಂಬ ಶ್ರಮಪಟ್ಟು ಈ ಚಾನಲ್ನ ಒಂದು ಹಂತಕ್ಕೆ ತೊಗೊಂಬಂದಿದೆ, ಬಟ್ ಕೆಲವೊಂದು ಪರ್ಸ್ನಲ್ ರೀಸನಿಂದಾಗಿ, ಕೆಲವೊಂದು ಬೇಜಾರಿನಿಂದಾಗಿ ನಾನು ಯೂಟ್ಯೂಬಿಂದ ಸ್ವಲ್ಪ ದೂರ ಇದೆ. ಬಟ್ ಇವಾಗ ಆದಷ್ಟು ಶ್ರಮ ಆಗ್ತಾಯಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ನ ಮಾಡಿ. ಆದಷ್ಟು ಡೈಲಿ ವೀಡಿಯೋಸ್ಗಳು ಖಂಡಿತ ಬರುತ್ತೆ. ಸೊ ದಯವಿಟ್ಟು ಸಪೋರ್ಟ್ನ ಮಾಡಿ ಆಯಿತಾ. ಸೊ ಇವಾಗ ಫಿನಿಶಿಂಗ್ ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ಬಾಟಮ್ನಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಕ್ರೀಮ್ ಬೇಕು, ಅವಶ್ಯಕತೆ ಇದೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಮತ್ತೆ ಸ್ಕ್ರ್ಯಾಪರ್ ಸಹಾಯದಿಂದ ಒಂದೊಳ್ಳೆ ಶೇಪ್ನ, ಒಂದೊಳ್ಳೆ ಫಿನಿಶಿಂಗ್ನ ನಾನಿಲ್ಲಿ ಕೊಟ್ಕೊತಾ ಇದ್ದೀನಿ. ಸೊ ಆದಷ್ಟು ನೀಟಾಗಿ ಮಾಡಿ, ಗಡಿಬಿಡಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಆರಾಮಾಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಫಿನಿಶಿಂಗ್ ಆಗಿದೆ. ಸೊ ಇವಾಗ ನಾನಿಲ್ಲಿ ರೆಡ್ ಜೆಲ್ನ ರೆಡಿ ಮಾಡ್ಕೊಂಡಿದ್ದೀನಿ, ಅಂದರೆ ನ್ಯೂಟ್ರಿಗ್ಲೇಸ್ನ. ಸೊ ನ್ಯೂಟ್ರಿಗ್ಲೇಸ್ನ ನಾನು ರೆಡಿ ಮಾಡ್ಕೊಂಡಿಲ್ಲಿ ಪೂರಾ ಕೇಕ್ ಮೇಲೆ ಇದನ್ನು ಪಾರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಏನು ಪೂರ ಏನಿದೆ ಗೌನ್ ಏನಿದೆ ಅದನ್ನು ನಾನಿಲ್ಲಿ ರೆಡ್ ಕಲರ್ ಗೌನ್ ಮಾಡಬೇಕಾಗಿದೆ. ಬಿಕಾಸ್ ಬರ್ತ್ಡೇ ಗರ್ಲ್ ಏನಿದ್ದಾರೆ ಅವರ ಒಂದು ಬರ್ತ್ಡೇ ಡ್ರೆಸ್ ಬಂದು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ. ಹಾಗೆ ಬಲೂನ್ ಕೂಡ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲೇ ಇಟ್ಟಿದ್ದಾರೆ. ಸೊ ಅದರಿಂದ ನಾನು ಅವರು ಹೇಳಿರೋ ಪ್ರಕಾರ ರೆಡ್ ಆ್ಯಂಡ್ ವೈಟ್ ಇರಲಿ ಅಂತ ಹೇಳಿದರು, ಕಲರ್ ಕಾಂಬಿನೇಷನ್ ಕೇಳಿದಾಗ. ಸೊ ಅವ್ರು ಹೇಳಿದ ಪ್ರಕಾರ ನಾನಿಲ್ಲಿ ರೆಡ್ ಆ್ಯಂಡ್ ವೈಟೇ ಬಳಸಿ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಲ್ಲಿ ಸ್ವಲ್ಪ ನ್ಯೂಟ್ರಿಗ್ಲೇಸ್ ಏನಾಗುತ್ತೆ ಅಂತ ಅಂದರೆ ಕೆಲವೊಂದು ಸಲ ಪೂರ ಗೌನ್ ಏನಿದೆ ಅದು ನಾನು ಪ್ರಾಪರ್ ರೆಡ್ ಕಲರ್ನ ಬಯಸಿದೆ, ಬಟ್ ಅಲ್ಲೇನಾಯಿತು ಅಂದರೆ ನ್ಯೂಟ್ರಿಗ್ಲೇಸ್ ಸ್ವಲ್ಪ ತೆಳುವಾಯಿತು ಅನಿಸುತ್ತೆ, ಕಲರ್ ಪೂರ ರೆಡ್ ಬರಲಿಲ್ಲ, ಜಸ್ಟ್ ಒಂದು ಶೇಡೆಡ್ ಎಫೆಕ್ಟ್ ಬಂತು. ಬಿಕಾಸ್ ಅಲ್ಲಿ ಫಿನಿಶಿಂಗ್ ನಾನು ಕೊಡ್ತಾ ಏನಾಗ್ತಾಯಿತ್ತು ಅಂದರೆ ಇನ್ನೂ ಜಾಸ್ತಿ ವೈಟ್ನಿಂಗ್ ಆಗ್ತಾಯಿತ್ತು, ಅಂದರೆ ಕ್ರೀಮ್ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿಯಾಗಿದೆ ಅಂತೇಳಿ. ಇಲ್ಲಿ ಈ ಟೈಮ್ನಲ್ಲಿ ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ಪ್ರೆಷರ್ನ ಕೊಡೋದಕ್ಕೆ ಹೋಗಬೇಡಿ. ಪ್ರೆಷರ್ ಕೊಟ್ಟಷ್ಟು ನಮ್ಮ ಒಂದು ಫಿನಿಶಿಂಗ್ ಏನಿದೆ ಹಾಗೆ ನ್ಯೂಟ್ರಿಗ್ಲೇಸ್ ಏನಿದೆ ಅದು ಕ್ರೀಮ್ ಜೊತೆ ಸ್ಮಚ್ ಆಗುತ್ತೆ, ಇಲ್ಲ ಕ್ರೀಮ್ನೇ ಬಿಟ್ಟು ಜಾಸ್ತಿ ನ್ಯೂಟ್ರಿಗ್ಲೇಸ್ ಹೊರಗಡೆ ಬಂದುಬಿಡುತ್ತೆ.
ಅದರಿಂದ ದಯವಿಟ್ಟು ಪ್ರೆಷರ್ ಕೊಡೋದಕ್ಕೆ ಹೋಗಬೇಡಿ. ಸೊ ಇವಾಗ ಒಂದು 10 ನಿಮಿಷ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ, ಸೊ ದಟ್ ನ್ಯೂಟ್ರಿಗ್ಲೇಸ್ ಏನಿದೆ ಅದು ಸೆಟ್ ಆಗಲಿ ಅಂತ ಹೇಳಿ. ಇವಾಗ ನಾನು ಡಾಲ್ನ ತಂದಿದ್ದೀನಿ. ಇದರಲ್ಲಿ ಜಸ್ಟ್ ಒಂದು ಹೋಲ್ನ ಕಟ್ ಮಾಡಿರೋ ಪೈಪಿಂಗ್ ಬ್ಯಾಗ್ ಸಹಾಯದಿಂದ ಇಲ್ಲಿ ಡಾಟ್ನ ಇಟ್ಕೊತಾ ಹೋಗ್ತಾ ಇದ್ದೀನಿ. ಪೂರಾ ಡಾಲ್ ಏನಿದೆ ಅದ್ರ ಮೇಲೆಲ್ಲ ಪೂರಾ ಕವರ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಜಸ್ಟ್ ನಾವಿಲ್ಲಿ ಒಂದು ಟಾಪ್ ಪೋರ್ಷನ್ ಏನಿದೆ ಅದು ಒಂದು ಟಾಪ್ ಡಿಸೈನ್ನ ಮಾಡ್ಕೊತಾ ನಾನು ತುಂಬ ಸಿಂಪಲಾಗಿ ಇಟ್ಟಿದ್ದೀನಿ. ಇಲ್ಲಿ ಜಾಸ್ತಿ ಓವರಾಗಿ ಫ್ಲವರ್ಸ್ಗಳನ್ನೆಲ್ಲ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಡಾಲ್ ಆದಷ್ಟು ಸಿಂಪಲಾಗಿದ್ದಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದೇ ಅಂತಲ್ಲ, ಬೇರೆ ಒಂದು ಡಿಸೈನ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾವುದು ರೋಸ್ ನೋಸಲ್ನಲ್ಲಿ ಒಂದು ಫ್ಲವರ್ ಟೈಪ್ ಟಾಪ್ ರೀತಿ ನಾನು ಮಾಡಿದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತಕ್ಕ ಮಟ್ಟಿಗೆ ಅದು ಕೂಡ ಓಡ್ತು. ಬಟ್ ತುಂಬ ಬಿಗಿನರ್ಸ್ ಇದ್ದೀರಾ, ಅಯ್ಯೋ ನನಗೆ ಅಷ್ಟು ಡಿಸೈನ್ ಮಾಡೋದಕ್ಕೆ ಗೊತ್ತಾಗಲ್ಲ ಅನ್ನೋದಾದರೆ ಇದು ನಿಮ್ಮ ಒಂದು ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಡಿಸೈನ್ ಇದು. ಸೊ ಖಂಡಿತ ಟ್ರೈ ಮಾಡಿ. ಹಾಗೆ ನೀವು ಸ್ಟಾರ್ ನೋಸಲಿಂದ ಕೂಡ ಇದೇ ರೀತಿ ಮಾಡ್ಕೊತ ಹೋಗಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಬಟ್ ನಂಗೆ ತುಂಬ ಅರ್ಜೆನ್ಸಿನಲ್ಲಿದ್ದರಿಂದ ಯಾವುದ್ರಲ್ಲಿ ನೇಮ್ ಬರೀಬೇಕಿತ್ತೋ ಅದರಲ್ಲೇ ಡಾಟ್ಸ್ಗಳನ್ನ ಇಟ್ಕೊತಾ ಹೋದೆ. ಸೊ ದಟ್ ನನಗೆ ಬೇಗ ಮುಗೀಲಿ, ಮತ್ತೆ ಪೈಪಿಂಗ್ ಬ್ಯಾಗ್ ಚೇಂಜ್ ಮಾಡ್ಕೊಳ್ಳೋರು ಯಾರು ಅನ್ನೋ ಥರ. ಹಾಗಂತಲ್ಲ, ಬಟ್ ಆದಷ್ಟು ಬೇಗ ಆಗುತ್ತೆ. ಎಷ್ಟು ಕಡಿಮೆ ಥಿಂಗ್ಸ್ಗಳಿಂದ ಮಾಡ್ತೀವೋ ಅಷ್ಟೇ ಬೇಗ, ಅಷ್ಟೇ ಕ್ಲಿಯರಾಗಿ ನಮ್ಮ ಒಂದು ಕೆಲಸ ಮುಗಿಯುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಐ ಡೋಂಟ್ ನೋ ಸರಿಯಾಗಿದೆಯೋ ಇಲ್ಲವೋ ಅಂತ ಹೇಳಿ. ಸೊ ಪೂರಾ ಕೇಕ್ನ ಬ್ಯಾಕ್ ಆ್ಯಂಡ್ ಫ್ರಂಟ್ ಎಲ್ಲ ಕವರ್ ಮಾಡಾಯಿತು. ಸೊ ಇವಾಗ ಗೌನ್ ಮೇಲೆ ಈ ರೀತಿ ಸೆಟ್ನ ಮಾಡಿದ್ದೀನಿ. ಸ್ವಲ್ಪ ಟಾಪ್ ಪೋರ್ಷನ್ಗೆ ಎತ್ತರವಾಗೇ ನಾನು ಇದನ್ನ ಸೆಟ್ ಮಾಡಿದ್ದೀನಿ, ಸೊ ದಟ್ ನನಗೆ ಒಂದು ಪ್ರಾಪರ್ ಗೌನ್ ಶೇಪ್ ಬರಲಿ ಅನ್ನೋದಕ್ಕೋಸ್ಕರ. ಸೊ ಇವಾಗ ನೋಡ್ತಾ ಇರೋ ಹಾಗೆ ಈ ರೀತಿ ಸೆಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಗೌನ್ ಆ್ಯಂಡ್ ಟಾಪ್ ಪೋರ್ಷನ್ ಬಂದಿದೆ, ಬಟ್ ಆದರೂ ಇದನ್ನು ಕವರ್ ಮಾಡೋದಿದೆ. ಹಾಗೆ ಬ್ಯೂಟಿಫುಲ್ ಲುಕ್ ಕೊಡಬೇಕು ಅಂತ ಅಂದರೆ ಸ್ವಲ್ಪ ಟಚ್ ಅಪ್ ಇರಲೇಬೇಕು. ಸೊ ಅದಕ್ಕೋಸ್ಕರ ಎಲ್ಲಿ ನಾನು ಸ್ವಲ್ಪ ಮೇಲ್ಗಡೆಗೆ ಎತ್ತಿ ಸೊಂಟದ ಭಾಗ ಇದೆಯಲ್ಲ ಅಲ್ಲಿಗೆ ಸ್ವಲ್ಪ ಈ ರೀತಿ ಮಾಡ್ತಾಯಿದ್ದೀನಿ, ಫ್ರಿಲ್ ಟೈಪ್ ಮಾಡ್ತಾಯಿದ್ದೀನಿ. ಸೊ ದಟ್ ಒಂದೊಳ್ಳೆ ಲುಕ್ ಬರುತ್ತೆ, ಇದರಿಂದ ಒಂದೊಳ್ಳೆ ಪ್ರಾಪರ್ ಗೌನ್ ಟೈಪ್ ಕಾಣುತ್ತೆ ಅಂತ ಹೇಳಿ. ಆ್ಯಂಡ್ ಅದಾದಮೇಲೆ ಕೆಳಗಡೆ ಈ ಟಾಪ್ದು ಬಾಟಮ್ ಸೈಡಲ್ಲಿ ಡಿಸೈನ್ಸ್ಗಳು ಬರುತ್ತಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಲ್ಲಿಗೂ ಕೂಡ ಫ್ಲವರ್ಸ್ಗಳನ್ನ ಈ ರೀತಿ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಇದರಿಂದ ಒಂದೊಳ್ಳೆ ಗೌನ್ ಹಾಗೆ ಒಂದೊಳ್ಳೆ ಬ್ಯೂಟಿಫುಲ್ ಲುಕ್ ಇದರಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ನೀವು ಕ್ರೀಮ್ ಜಾಸ್ತಿ ಇಷ್ಟಪಡಲ್ಲ ಅನ್ನೋದಾದರೂ ಕೂಡ ನೀವು ಈ ರೀತಿ ನ್ಯೂಟ್ರಿಗ್ಲೇಸಲ್ಲಿ ಡಿಸೈನ್ನ ಮಾಡಿ ಅದಾದಮೇಲೆ ಈ ರೀತಿ ಒಂದು ಬಾರ್ಡರ್ಸ್ಗಳನ್ನ ಮಾಡ್ಕೊಳ್ಳಿ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಫೈನಲಾಗಿ ಈ ರೀತಿ ಆಗಿದೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕೈಗೆಲ್ಲ ಬ್ರೇಸ್ಲೈಟ್ ಅಥವಾ ಬ್ಯಾಂಗಲ್ಸ್ ಅಂತನಾದ್ರು ಅಂದ್ಕೊಬೋದು. ಆ ರೀತಿ ಒಂದು ವೈಟ್ ಕ್ರೀಮ್ನಿಂದ ಜಸ್ಟ್ ಹಂಗೆ ಟಚ್ ಕೊಡ್ತಾಯಿದ್ದೀನಿ, ಒಂದೊಳ್ಳೆ ಲುಕ್ ಕಾಣಲಿ ಅಂತೇಳಿ. ಆ್ಯಂಡ್ ಅದಾದಮೇಲೆ ಇಯರ್ಸ್ಗೆ ನಾನಿಲ್ಲಿ ಜಸ್ಟ್ ಒಂದು ಟ್ಯಾಪ್ ಮಾಡ್ತಾಯಿದ್ದೀನಿ ಇದರಲ್ಲಿ ನೋಸಲ್ನಲ್ಲಿ. ಇದರಿಂದ ಒಂದೊಳ್ಳೆ ಓಲೆ ರೀತಿಯೋ ಏನೋ ಕಾಣಲಿ ಅಂತ ಹೇಳಿ ಅಷ್ಟೇ. ಇದು ಎಕ್ಸ್ಟ್ರಾ ಎಫರ್ಟ್ ಅಂದ್ಕೊಳ್ಳಿ ಆಯಿತಾ, ಅದು ನೆಸೆಸರಿ ಅಲ್ಲ, ನೀವು ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಸೊ ಇವಾಗ ನಾನು ಒಳ್ಳೆ ಶೈನಿಂಗ್ ಬರಲಿ ಅಂತ ಹೇಳಿ ಸಿಲ್ವರ್ ಸ್ಪ್ರೇನ ಫ್ಲವರ್ಸ್ಗಳ ಮೇಲೆಲ್ಲ ಮಾಡ್ಕೊಂಡಿದ್ದೀನಿ. ಜೊತೆಗೆ ಟಾಪ್ಗೂ ಕೂಡ ಟಾಪ್ ಆ್ಯಂಡ್ ಬ್ಯಾಕ್ ಕೂಡ ನಾನು ಈ ರೀತಿ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಒಂದೊಳ್ಳೆ ಶೈನಿಂಗ್ ಬರುತ್ತೆ, ಇದರಿಂದ ಒಂದೊಳ್ಳೆ ಗೌನ್ ಆಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ. ಸೊ ಫೈನಲ್ ಲುಕ್ ಈ ರೀತಿ ಇದೆ. ತುಂಬ ಸಿಂಪಲಾಗಿತ್ತು ಆ್ಯಂಡ್ ತುಂಬಾ ಈಸಿಯಾಗಿರುವಂಥ ಒಂದು ಡಾಲ್ ಕೇಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಒಂದು ಬಾರ್ಬಿ ಡಾಲ್ ಕೇಕ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ನ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಲೇಬೇಡಿ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ನೀವೇನಾದ್ರು ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಿಗೆ, ನೆಕ್ಸ್ಟ್ ಇನ್ನೇನಾದರೂ ಒಂದು ಸ್ಪೆಷಲ್ ಆಗಿರೋ ವೀಡಿಯೋದಿಗೆ ನಾನು ಬರ್ತೀನಿ. ಖಂಡಿತ ಆದಷ್ಟು ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ನ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೂ ಒಂದು ಧೈರ್ಯ ಇರುತ್ತೆ, ನಾನು ಏನಾದರೂ ಒಂದು ಮಾಡ್ಬೋದು ಅನ್ನೋದು. ಸೊ ತುಂಬ ದಿನ ಆದಮೇಲೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಸೊ ಪ್ಲೀಸ್ ಸಪೋರ್ಟ ಮಾಡಿ, ಹಾಗೆ ದಯವಿಟ್ಟು ಲೈಕ್ನ ಕೊಡಿ, ಹಾಗೆ ಶೇರ್ ಮಾಡೋದನ್ನು ಮರಿಲೇಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಕೀಪ್ ಸಪೋರ್ಟಿಂಗ್ ಮೀ.